ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹೀಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ಗಳನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಏನಾದರೂ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಏನು ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.08% ಅಥವಾ 45 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಫ್ಲಾಟ್ ಇದೆ, ನಂತರ ಡೌನ್ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ರಿಕವರ್ ಆಗಿದೆ, ಮತ್ತೆ ಅಪ್ಸ್ ಅಂಡ್ ಡೌನ್ಸ್ ಮೂಲಕ ಮುಂದುವರೆದು ಕೊನೆಯಲ್ಲಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನಿನ್ನೆ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 2.21% ಅಥವಾ 579 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ಆನಂತರ ಒಂದಷ್ಟು ರಿಕವರ್ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಮತ್ತೆ ಡೌನ್ ಆಗಿ ಆಲ್ಮೋಸ್ಟ್ ಓಪನ್ ಆಗಿತ್ತಲ್ಲ ಅದೇ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈಗಾಗಲೇ ಏಷ್ಯನ್ ಮಾರ್ಕೆಟ್ ಅಲ್ಲಿ, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ, ಎಸ್ಪೆಷಲಿ ಎಐ ರಿಲೇಟೆಡ್ ಅಥವಾ ಟೆಕ್ ಇಂಡೆಕ್ಸ್ ಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಈವನ್ ನಾಸ್ಟಾಕ್ ಮೇಲೆ ಕೂಡ ಬಿದ್ದಿದೆ ಅಂತಾನೆ ಹೇಳ್ಬೋದು. ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಿನ್ನೆ ಅಂತೂ ಮೋರ್ ದನ್ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾಸ್ಟಾಕ್. ಏನೋ ನಿನ್ನೆಯ FIS JS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 17 ಕೋಟಿ ಅಥವಾ ನಿಯರ್ಲಿ 18 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಹಾಗೆ DIS ಕೂಡ 680 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಖಂಡಿತ ಇವರ ಸೆಲ್ಲಿಂಗ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಬೈಯರ್ಸ್ ಆಗದೆ ಇರಬಹುದು ದೊಡ್ಡ ಮಟ್ಟದಲ್ಲಿ, ಬಟ್ ಸೆಲ್ಲಿಂಗ್ ಅಂತೂ ಕಡಿಮೆ ಆಗಿದೆ FIS. ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿತಾ ಇವತ್ತು ಕೂಡ ಅಂತ. ಏನೋ ಸುದ್ದಿಗಳ ಕಡೆ ಬಂದ್ರೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು. ಮೋಸ್ಟ್ ಆಯಿಲ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಟೇಟ್. ಟ್ರಂಪ್ ಸೇಸ್ 19 ಮಿಲಿಯನ್ ಬ್ಯಾರೆಲ್ಸ್ ಟ್ರಾನ್ಸಿಟೆಡ್ ಥ್ರೂ ವರ್ಮುಸ್ ಆನ್ ಮಂಡೇ. ಸೋಮವಾರ ಒಂದೇ ದಿನ 19 ಮಿಲಿಯನ್ ಬ್ಯಾರೆಲ್ಸ್ ಸ್ಟೇಟ್ ಆಫ್ ವರ್ಮುಸ್ ಅಲ್ಲಿ ಆಯಿಲ್ ಸಪ್ಲೈ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ಆಯಿಲ್ ಒಂದು ದಿನದಲ್ಲಿ ಸಪ್ಲೈ ಆಗಿರೋದು ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೂಲಕ ಅವ್ರು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಓಪನ್ ಇದೆ ಅನ್ನೋದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಅಂದ್ರೆ ಇದೇ ರೀತಿ ಶಿಪ್ ಮೂವ್ಮೆಂಟ್ಸ್ ಮುಂದುವರಿಯುತ್ತಾ ಅಂತ. ಏನು ರುಬಿಯೋ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ನೋ ಕಂಟ್ರಿ ಅಲೌಡ್ ಟು ಚಾರ್ಜ್ ಟೋಲ್ಸ್ ಆನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಸೇಸ್ ರುಬಿಯೋ. ಒಮನ್ ಹಾಗೂ ಇರಾನ್ ಸೇರ್ಕೊಂಡು ಇಲ್ಲಿ ಟೋಲ್ ಕಲೆಕ್ಟ್ ಮಾಡಬೇಕು ಅಂತ ಅವಾಗಿಂದನೂ ಕೂಡ ಪ್ರಯತ್ನ ಮಾಡ್ತಿದ್ದಾವೆ. ಈಗ ಇವ್ರು ಹೇಳ್ತಿರೋದು ಯಾವುದೇ ಕಂಟ್ರಿ ಆ ರೀತಿ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಅಂತ. ನೋಡೋಣ 60 ದಿನ ಸಮಯ ಐತೆ ಒಪ್ಪಂದಗಳಿಗೆ, ಅದರಲ್ಲಿ ಫೈನಲೈಸ್ ಆಗುತ್ತೆ. ಇದು ಏನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ನಿಯರ್ಲಿ 1% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಜೊತೆಗೆ 80 ಒಳಗಡೆ $76 ಬಂದಿದೆ. ಖಂಡಿತ ಇದು ಒಳ್ಳೆ ಬೆಳವಣಿಗೆ. ಭಾರತದಂತಹ ಹೈ ಇಂಪೋರ್ಟಿಂಗ್ ದೇಶಗಳಿಗೆ ಖಂಡಿತ ಇದು ತುಂಬಾ ಒಳ್ಳೆ ಸುದ್ದಿ. ಮತ್ತೆ ಪ್ರೀ ವಾರ್ ಲೆವೆಲ್ ಹತ್ರಕ್ಕೆ ಬರ್ತಾ ಇದೆ. 60-65 ಪ್ರೀ ವಾರ್ ಲೆವೆಲ್, ಸದ್ಯಕ್ಕೆ 76 ಇದೆ, $10 ಎಕ್ಸ್ಟ್ರಾ ಇದೆ. ಬಟ್ ಸ್ಟಿಲ್ ಓಕೆ, 120 ವರೆಗೂ ಹೋಗಿದ್ದು 76ಕ್ಕೆ ಬಂದಿದೆ ಅಂದ್ರೆ ಒಳ್ಳೆ ಬೆಳವಣಿಗೆನೆ. ನೋಡೋಣ ಮುಂದುವರೆದು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗತ್ತಾ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ನೆಕ್ಸ್ಟ್ ಗೋಲ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. Gold loan surge in retail mix. NBFCs outpace banks in market share gains. Experian report. NBFCಗಳು ಬ್ಯಾಂಕ್ ಅನ್ನ ಬೀಟ್ ಮಾಡಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ ಅಂತ. ಬ್ಯಾಂಕ್ ಇಂತೂ NBFCs ಮುಂದೆ ಇದ್ದಾವೆ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡೋ ವಿಚಾರದಲ್ಲಿ ಅಂತ. ನಿಮಗೆ ಗೊತ್ತಿದೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ NBFCs ಕೆಲಸ ಮಾಡ್ತವೆ ಅಂತ. ಎಸ್ಪೆಷಲಿ ಮುತ್ತೂಟ್ ಫೈನಾನ್ಸ್ ಅದರಲ್ಲಿ ಮುಂಚೂಣಿಯಲ್ಲಿರುತ್ತೆ. ಅದರ ಜೊತೆಗೆ ಮಣಪ್ಪುರಂ ಗೋಲ್ಡ್, ಹಲವು ಕಂಪನೀಸ್ ಇದ್ದಾವೆ. ಫೋಕಸ್ ಮಾಡಬಹುದು ಇವತ್ತು. ಏನಾದರೂ ರಿಯಾಕ್ಷನ್ ಇರುತ್ತಾ ಈ ಸ್ಟಾಕ್ ಗಳಲ್ಲಿ ಅಂತ. ಇನ್ನು IRFC ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಸರ್ಕಾರ OFS ಮೂಲಕ ಸ್ಟೇಕ್ ಸೇಲ್ ಮಾಡ್ತಾ ಇದೆ. ಅರೌಂಡ್ 2% ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಅಂತ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಗೆ ವಿಂಡೋ ಓಪನ್ ಇರುತ್ತೆ. ನಾಳೆ ಪಬ್ಲಿಕ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಜೊತೆಗೆ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸುಮಾರು 2300 ಕೋಟಿಯನ್ನ ರೈಸ್ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ 75% ಗಿಂತ ಜಾಸ್ತಿ ಇದೆ ಹೋಲ್ಡಿಂಗ್. ಹಾಗಾಗಿ OFS ಬಂದೇ ಬರುತ್ತೆ. ಇದು ಮ್ಯಾಂಡೇಟರಿ ಆಗಿರುತ್ತೆ. ಯಾಕಂದ್ರೆ ಆಸ್ ಪರ್ ಸೆಬಿ ರೂಲ್ಸ್ 75% ಒಳಗಡೆ ಇರಬೇಕು ಪ್ರಮೋಟರ್ ಹೋಲ್ಡಿಂಗ್. ಹಾಗಾಗಿ ಇಲ್ಲಿ ಜಾಸ್ತಿ ಇರೋದ್ರಿಂದ OFS ಬಂದೇ ಬರುತ್ತೆ.
ವೇದಾಂತ ಬಗ್ಗೆ ಒಂದು ಸುದ್ದಿ ಇದೆ ನೋಡಬಹುದು. ವೇದಾಂತ ಐಸ್ $372 million ರೈಸ್ ಫ್ರಮ್ ಜಾಂಬಿಯಾ ಕಾಪರ್ ಮೈನ್ಸ್ IPO. ಜಾಂಬಿಯಾದ ಕಾಪರ್ ಮೈನ್ಸ್ IPO ತರಲಿಕ್ಕೆ ಕಂಪನಿ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಸುಮಾರು $372 million ರೈಸ್ ಮಾಡೋದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ವೇದಾಂತ ಗ್ರೂಪ್ ಕೂಡ ಫೋಕಸ್ ಅಲ್ಲಿರುತ್ತೆ. ಆ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ಫೋಸಿಸ್ ಚೇರ್ಮನ್ ನೀಲಕಣಿ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ನಿನ್ನೆ AGM ಅಲ್ಲಿ ನೋಡಬಹುದು, AI ವಿಲ್ ನಾಟ್ ರೀಪ್ಲೇಸ್ ಕಂಪನೀಸ್ ಲೈಕ್ ಅವರ್ಸ್. ಅಂದ್ರೆ ನಮ್ಮ ಕಂಪನಿ ಏನಿದೆ ಅಂದ್ರೆ ಇನ್ಫೋಸಿಸ್, ಆ ತರದ ಕಂಪನಿಗಳನ್ನ AI ರೀಪ್ಲೇಸ್ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಸುದ್ದಿ ಬಂದಿದೆ. ಕಂಪನಿ ಗ್ಲೋಬಲ್ ಫೌಂಡ್ರೀಸ್ ಜೊತೆ ಮಲ್ಟಿ ಇಯರ್ ಕೊಲಾಬರೇಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದೆ AI ಲೆಡ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು. ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸುಮಾರು 500 ಕೋಟಿಯನ್ನ QIP ಮೂಲಕ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸಿಟಿ ಯೂನಿಯನ್ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಎಸ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಜೂನ್ 29ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಎಸ್ ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಒನಾಸಾ ಕನ್ಸ್ಯೂಮರ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ಫ್ಲೂಯೆನ್ಸ್ ಫಾರ್ಮಾದಲ್ಲಿ 58% ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಒನಾಸಾ ಕನ್ಸ್ಯೂಮರ್ ಲಿಮಿಟೆಡ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ರಾಶಿ ಪೆರಿಪೆರಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ VDA ಇನ್ಫೋ ಸೊಲ್ಯೂಷನ್ಸ್ ಜೊತೆ ಡೆಫಿನೇಟಿವ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. 67% ಸ್ಟೇಕ್ ಅನ್ನ ತಗೊಳ್ಳಕ್ಕೆ $368 ಕೋಟಿಗೆ ಈ ಅಕ್ವಿಸಿಷನ್ ಅಥವಾ ಅಗ್ರಿಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ರಾಶಿ ಪೆರಿಪೆರಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. SIS ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 29ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಈ ಸುದ್ದಿ ಕಾರಣಕ್ಕೆ SIS ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸುದ್ದಿಯಲ್ಲಿರುತ್ತೆ. IOCL ಜೊತೆಗೆ NLC ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಈ ಎರಡು ಕಂಪನಿಗಳು ಒಪ್ಪಂದವನ್ನು ಮಾಡ್ಕೊಂಡಿದ್ದಾವೆ ಅಥವಾ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. ತಮಿಳುನಾಡಲ್ಲಿ ಲಾರ್ಜ್ ಸ್ಕೇಲ್ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. ಈ ಕಾರಣಕ್ಕೆ NLC ಇಂಡಿಯಾ ಹಾಗೂ IOCL ಎರಡು ಕೂಡ ಫೋಕಸ್ ಅಲ್ಲಿರ್ತವೆ. ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಸಾಫ್ಟಿನ್ ಕ್ರೆಡಿಟ್ ಕೇರ್ ನೆಟ್ವರ್ಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಸುಮಾರು 5,000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸಾಫ್ಟಿನ್ ಕ್ರೆಡಿಟ್ ಕೇರ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟೆಂಡರ್ ಪ್ರೋಸೆಸ್ ಅಲ್ಲಿ ಲೋಯೆಸ್ಟ್ ಬಿಲ್ಡರ್ ಆಗಿ ಹೊರ ಬಂದಿದೆ. 15 ಟನ್ ಎಲೆಕ್ಟ್ರಿಕ್ ಬೋಲಾರ್ಡ್ ಪೋಲ್ಟ್ ಟಗ್ ಅನ್ನ ಸಪ್ಲೈ ಮಾಡೋದಕ್ಕೆ ಸುಮಾರು 40 ಕೋಟಿ ವೆಚ್ಚದ್ದು. ಈ ಸುದ್ದಿ ಕಾರಣಕ್ಕೆ ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. HPCL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ರಾಜಸ್ಥಾನಲ್ಲಿ HPCL ರಾಜಸ್ಥಾನ್ ರಿಫೈನರಿಯನ್ನ ಸಕ್ಸಸ್ಫುಲ್ ಆಗಿ ಕಮರ್ಷಿಯಲೈಸ್ ಮಾಡಿದೆ, ಅಂದ್ರೆ ಆಪರೇಷನ್ ಶುರು ಮಾಡಿದೆ. ಒನ್ ಆಫ್ ದ ಹೈಪರ್ ಸ್ಕೇಲ್ ರಿಫೈನಿಂಗ್ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಅಥವಾ HPCL ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಅಂತ. PFC ಫೋಕಸ್ ಅಲ್ಲಿರುತ್ತೆ. PFC ಅಂಡ್ REC ಎರಡು ಕೂಡ ಫೋಕಸ್ ಅಲ್ಲಿರ್ತವೆ. ಕಾರಣ REC ಅನ್ನ PFC ಅಲ್ಲಿ ಮರ್ಜರ್ ಮಾಡೋ ಬಗ್ಗೆ ಈ ಹಿಂದೆನೆ ನಿರ್ಧಾರಗಳನ್ನ ತಗೊಂಡಿತ್ತು. ಹಲವು ಅಪ್ರೂವಲ್ ಕೂಡ ಈಗಾಗಲೇ ಸಿಕ್ಕಿದ್ದಾವೆ. ಫೈನಲ್ ಕಾಲ್ ಮಾಡ್ತಿದೆ ಕಂಪನಿ, ಅಂದ್ರೆ ಜೂನ್ 28ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಮೇ ಬಿ ಅದರಲ್ಲಿ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಅನೌನ್ಸ್ ಆಗುತ್ತೆ ಅಮಲ್ಗಮೇಷನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ PFC ಅಂಡ್ REC ಎರಡು ಕೂಡ ಫೋಕಸ್ ಅಲ್ಲಿರುತ್ತೆ. ಎರಡು ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಯಾವ ನಿರ್ಧಾರ 28ನೇ ತಾರೀಕು ಬರುತ್ತೆ ಅದನ್ನು ಕೂಡ 28ನೇ ತಾರೀಕು ನಾವು ವಾಚ್ ಮಾಡಬೇಕಾಗುತ್ತೆ. ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸೈಬರ್ ಸೆಕ್ಯೂರಿಟಿ ಜಿಯಾಂಟ್ ಪಾಲೋ ಆಲ್ಟೋ ನೆಟ್ವರ್ಕ್ಸ್ ಜೊತೆ ಸೈಬರ್ ಡಿಫೆನ್ಸ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಿಪ್ರೋನು ಕೂಡ ವಾಚ್ ಮಾಡಬಹುದು. ಸೋಲಾರಿಯಂ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಹಾರಾಷ್ಟ್ರದಲ್ಲಿ 186 ಕೋಟಿ ಪ್ರಾಜೆಕ್ಟ್ ಅನ್ನು ಗಳಿಸಿಕೊಂಡಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸೋಲಾರಿಯಂ ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು. ಗೋದಾವರಿ ಪವರ್ ಅಂಡ್ ಇಸ್ಪತ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ನಿಯರ್ಲಿ 7 ಮೆಗಾವ್ಯಾಟ್ ಸಾಮರ್ಥ್ಯದ ಪವರ್ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು. ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ವಾಟರ್ ವೈಸ್ ಲೀಸರ್ IPO ನಿನ್ನೆ ಈಗಾಗಲೇ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ಜಸ್ಟ್ 0.74% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಅದ್ವಿತ್ ಜುವೆಲ್ಸ್ IPO ಕೂಡ ಇವತ್ತು ಓಪನ್ ಇರುತ್ತೆ, ಅಂದ್ರೆ ನೆನ್ನೆ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಪ್ರೀಮಿಯಂ ಚೆನ್ನಾಗಿದೆ, 40% ಗಿಂತ ಜಾಸ್ತಿ ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದ್ವಿತ್ ಜುವೆಲ್ಸ್ ಅನ್ನ. ನಂತರ CSM ಟೆಕ್ನಾಲಜೀಸ್ ಇವತ್ತಿಂದ ಓಪನ್ ಆಗ್ತಾ ಇದೆ. ಇದು 3.5% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 50 ಪಾಯಿಂಟ್ಸ್ ಅಥವಾ 0.21% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ.
ನಿಕ್ಕೈ 0.27% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ 0.19% ಪಾಸಿಟಿವ್ ಇದೆ. ಆಂಗ್ಸೆಂಗ್ ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ತೈವಾನ್ ವೈಟೆಡ್ ನಿಯರ್ಲಿ 2% ನೆಗೆಟಿವ್ ಇದೆ. ಕೋಸ್ಪಿ ಮೋರ್ ದನ್ 3% ಪಾಸಿಟಿವ್ ಇದೆ. ನಿನ್ನೆ 10% ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದು, ಇವತ್ತು 3% ಪಾಸಿಟಿವ್ ಇದೆ. ಇನ್ನು ಶಾಂಘೈ ಕಂಪೋಸಿಟ್ ಫ್ಲಾಟ್ ಇದೆ ಸದ್ಯದ ಮಟ್ಟಿಗೆ. ಮಿಕ್ಸ್ಡ್ ರಿಯಾಕ್ಷನ್ ಇದೆ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಗಿಫ್ಟ್ ನಿಫ್ಟಿ ಅಂತೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಮಾಡ್ತಾ ಇದೆ. ಡೌಜೋನ್ ಫ್ಯೂಚರ್ಸ್ ಕೂಡ ಫ್ಲಾಟ್ ಇದೆ, ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಇವತ್ತು. ಏನು ಕಮಾಡಿಟೀಸ್ ಕಡೆ ಬಂದ್ರೆ, ಕ್ರೂಡ್ ಸದ್ಯದ ಮಟ್ಟಿಗೆ ಬಿಲೋ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಕೂಡ ಬಿಲೋ 1% ಡೌನ್ ಆಗಿದೆ. ಏನು INR ನಿನ್ನೆ ಮತ್ತೆ ಸ್ವಲ್ಪ ವೀಕ್ನೆಸ್ ಆಗಿತ್ತು. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ಓವರ್ ಆಲ್ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ನೆಗೆಟಿವ್ ಸುದ್ದಿಗಳಿಲ್ಲ. ಬಟ್ ಸ್ಟಿಲ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ ಕ್ಯೂಸ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳ ಲಿಂಕ್ ಕೂಡ ಇರುತ್ತೆ, ಎರಡನ್ನೂ ಸಹ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.